ಎಲ್ಲರ ಥರ ಇದ್ದೀವಿ ಅಂತ ನಾವು ಎಷ್ಟೇ ಅಂದ್ಕೊಂಡ್ರು ಆ ಒಂದು ನೋವು ಕೊರತೆ ಸದಾಕಾಲ ಕಾಡ್ತಾನೆ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಅದು ಗಾಯ ಬಹಳ ವರ್ಷ ನಮ್ಮನ್ನು ಕಾಡ್ತಾನೆ ಇರುತ್ತಮ್ಮ. ಅಯ್ಯೋ ದೇವ್ರೆ, ಇವ ಸೆಂಟಿಮೆಂಟಲ್ ಮಾತಾಡಿ ನಮ್ಮನ್ನು ಮೆಂಟಲ್ ಮಾಡ್ತಿದ್ದಾನಲ್ಲಪ್ಪ. ಕೇಳೋಕ್ಕೂ ಆಗಲ್ಲ, ಆದರೆ ಗ್ರಹಚಾರ ಕೇಳಲೇಬೇಕು. ಚಿಕ್ಕ ವಯಸ್ಸಿನಲ್ಲಿ ಅಮ್ಮ ನನ್ನ ಜೊತೆಗಿಲ್ಲದೆ ನಾನು ಅನುಭವಿಸಿದ ನೋವು ಏನು ಅಂತ ನನಗೆ ಗೊತ್ತಮ್ಮ. ಆ ನೋವು ನನ್ನ ಶತ್ರುಗಳಿಗೂ ಬೇಡ. ಮಕ್ಕಳ ಬೆಳವಣಿಗೆಯಲ್ಲಿ ಅಪ್ಪ ಅಮ್ಮ ಇಬ್ಬರ ಪಾತ್ರನೂ ಮುಖ್ಯ ಆಗುತ್ತೆ. ಅಪ್ಪ ಆದವನು ಜೀವನ ಏನು ಅನ್ನೋದನ್ನು ತೋರಿಸ್ಕೊಡ್ಬೇಕು. ಅಮ್ಮ ಆದವಳು ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸ್ಕೊಡ್ಬೇಕು. ಇಬ್ಬರು ಮುಖ್ಯ ಆಗ್ತಾರೆ. ಮಕ್ಕಳು ಒಂದು ಹಂತಕ್ಕೆ ಬೆಳೆಯೋ ತನಕ ನಾನು ಅವ್ರ ಜೊತೆಗಿರಬೇಕು ಅನ್ನೋದು ನನ್ನ ಆಸೆ. ಒಂದು ವೇಳೆ ನನಗೆ ಈ ಥರ ಆಯ್ತಲ್ಲ, ಮತ್ತೆ ಏನಾದರೂ ಆದರೆ. ಗೌತಮ್ ಪ್ಲೀಸ್, ಮತ್ತೆ ಮತ್ತೆ ಅದನ್ನೇ ಯಾಕೆ ಹೇಳ್ತಾ ಇದೆಯಾ? ನಿನಗೇನು ಆಗಲ್ಲ ಅಂತ ಹೇಳಿದ್ನಲ್ಲ, ಮತ್ತೆ ಸುಮ್ಮನಿರು. ತಿರುಗಿ ಅದೇ ಸಿಡಿ ಆಗ್ತಾನಲ್ಲಪ್ಪ ಇವ. ಇಲ್ಲಮ್ಮ, ನನಗೆ ಈ ಯೋಚನೆಯಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ನಮಗಿರೋ ಆಸ್ತಿಗೆ ವಿಲ್ ಮಾಡೋಣ ಅಂತ. ಒಳ್ಳೆ ವಿಚಾರನೇ, ಆದರೆ ಅದರ ಅಗತ್ಯ ಈಗ ಯಾಕೆ ಗೊತ್ತಾ? ತುಂಬಾ ಅಗತ್ಯ ಇದೆಮ್ಮ. ಎಲ್ಲ ಚೆನ್ನಾಗಿರುವಾಗಲೇ ಆಗಬೇಕು. ಅಯ್ಯೋ ದೇವ್ರೆ, ಲಡ್ಡು ಬಂದು ಬಾಯಿಗೆ ಬೀಳೋ ಸಮಯ. ಯಾರ್ಯಾರಿಗೆ ಏನೇನು ಹೋಗಬೇಕು ಅನ್ನೋದು ನಿರ್ಧಾರ ಆಗಬೇಕು. ಆಗ ಎಲ್ರಿಗೂ ಒಂದು ಭದ್ರತೆ ಇರುತ್ತೆ, ಭವಿಷ್ಯದ ಬಗ್ಗೆ ಚಿಂತೆ ಇರಲ್ಲ. ಒಂದು ಮನೆ ಅಂದ ಮೇಲೆ ಈ ಥರದ ವಿಷಯಗಳು ಇತ್ಯರ್ಥ ಆಗಿಬಿಡ್ಬೇಕು. ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಆಗ ಸಂಬಂಧಗಳು ಚೆನ್ನಾಗಿರುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಮ್ಮ. ಸ್ವಲ್ಪ ಹೊತ್ತಲ್ಲಿ ಲಾಯರ್ ಬರ್ತಾರೆ. ಇವತ್ತೆಲ್ಲನೂ ಮುಗಿಸ್ಬಿಡ್ತೀನಿ. ಸರಿ ಗೌತಮ್, ನಿನಗೇನು ಸರಿ ಅಂತ ಅನ್ಸುತ್ತೋ ಅದನ್ನೇ ಮಾಡು. ಹಾಂ ಸರಿಮ್ಮ. ಸಿಸ್ಟರ್, ಕೊನೆಗೂ ಹೊಡೆದಿಲ್ಲ ಜಾಕ್ ಪಾಟು. ಥ್ಯಾಂಕ್ ಯು. ಏನಿದು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ? ಏನಕ್ಕೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಖುಷಿ ಪಡ್ತೀವಪ್ಪ. ಖುಷಿನಾ? ಏ ಬೇಬಿ, ಇದು ಬರೀ ಖುಷಿ ಪಡೋ ವಿಚಾರ ಅಲ್ಲ, ಹಬ್ಬ ಹಬ್ಬ ಮಾಡುವಂತ ವಿಚಾರ. ಅದೇ ಏನು ಅಂತ. ಇದಾನಲ್ಲ ನಮ್ಮಣ್ಣ, ದ ಗ್ರೇಟ್ ಗೌತಮ್ ದಿವಾನ್, ಅವನ ಮೇಲೆ ಅಟ್ಯಾಕ್ ಆಗಿದೆ. ಏನು ಅಟ್ಯಾಕಾ? ಎಸ್ ಮೈ ಡಿಯರ್ ಬೇಬಿ. ಆದರೆ ಆ ಪ್ಲಾನು ಸಕ್ಸಸ್ ಆಗಿಲ್ಲ. ಒಂದು ವೇಳೆ ಅದು ಸಕ್ಸಸ್ ಆಗಿ ಅವನೇನಾದ್ರೂ ಮೇಲಕ್ಕೆ ಪಾರ್ಸಲ್ ಆಗಿದ್ದಿದ್ರೆ ಅದಕ್ಕಿಂತ ಗುಡ್ ನ್ಯೂಸ್ ಇನ್ನೊಂದು ಇರ್ತಿರ್ಲಿಲ್ಲ. ಏನು ಹೇಳ್ತಿದ್ದೀರಾ ಜಯ್? ಅವ್ರು ನಿಮ್ಮ ಅಣ್ಣ ಅಲ್ವಾ? ಅವ್ರನ್ನೇ ಸಾಯಿಲಿ ಅಂತ ಹೇಳ್ತಾ ಇದ್ದೀರಾ? ಅಣ್ಣ? ಏನೋ ಸುಮ್ಮನೆ ಡೈಲಾಗ್ ಪರ್ಪಸ್ಗೆ ನಾನು ಅಣ್ಣ ಅಂತಂದು ಮಾತ್ರಕ್ಕೆ ನಂಬ್ಕೊಂಬಿಟ್ಟಿ ಅದನ್ನ ನೀನು. ಬೇಬಿ, ನಾವೇನು ಒಂದೇ ತಾಯಿ ರಕ್ತ ಹಂಚ್ಕೊಂಡು ಹುಟ್ಟಿದೀವ ಅವ್ನು ನಮ್ಮ ಅಣ್ಣ ಅನ್ನೋದಕ್ಕೆ? ಹಾಂ, ಇಲ್ಲ ಅಂದಮೇಲೆ ಯಾವ ಸೀಮೆ ಅಣ್ಣ? ಲಡಿ ಅಣ್ಣ ಅಂತೆ ಅಣ್ಣ. ಒಂದು ವೇಳೆ ಯಾಮಾರಿ ನನ್ನ ಅದೃಷ್ಟ ಚೆನ್ನಾಗಿದ್ದು ಅವನ ಅದೃಷ್ಟ ಕೆಟ್ಟು ಅವನು ರೈಟ್ ಹೇಳ್ಬಿಟ್ಟಿದ್ರೆ ಬೇಬಿ, ಇಷ್ಟೊತ್ತಿಗೆ ನಾನು ಇಂಡಿಪೆಂಡೆಂಟ್ ಅಂತ ಅನೌನ್ಸ್ ಮಾಡಿಕೊಂಡು ಬಿಂದಾಸ್ ಆಗಿ ಫ್ರೀ ಆಗಿ ಇಷ್ಟ ಬಂದಂಗೆ ಆಟ ಆಡ್ಕೊಂಡಿರ್ಬೋದಿತ್ತು. ನಂದೇ ರೂಲ್ಸು, ನಂದೇ ದರ್ಬಾರು ಅನ್ನೋ ಥರ. ಆ್ಯಂಡ್ ಅವಾಗ ನೀನು ನಮ್ಮ ಮನೆ ಸೊಸೆ ಆಗೋ ಆಸೆ ಈಡೇರ್ತಿತ್ತು. ಅದೇನು ಮಾಡೋದು, ಅವನ ಲೆಕ್ಕ ಚೆನ್ನಾಗಿತ್ತು, ಉಳ್ಕೊಂಬಿಟ್ಟ. ನಮ್ಮ ಮದುವೆ ವಿಷಯದಲ್ಲಿ ಅವ್ರನ್ನ ಯಾಕೆ ತರ್ತಾ ಇದ್ದೀರಾ? ನಿಮ್ಮ ಅಣ್ಣ ಇದ್ರೂ ಸರಿ, ಇಲ್ಲ ಅಂದ್ರೂ ಸರಿ, ನಾನು ನಿಮ್ಮನ್ನ ಮದುವೆ ಆಗೇ ಆಗ್ತೀನಿ. ಫಸ್ಟ್ ಆಫ್ ಆಲ್, ನಮ್ಮ ಮದುವೆ ವಿಷಯಕ್ಕೆ ಅವ್ರ ಪರ್ಮಿಷನ್ ನಮಗೆ ಬೇಕಾಗಿಲ್ಲ. ಅದಾಗಲ್ಲ ಬೇಬಿ. ಮಾಮ್. ಎಸ್ ಮಾಮ್. ಜಯ್, ನಿನಗೊಂದು ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಅಂದ್ರೆ ಏನು? ಆಸ್ತಿ ಭಾಗ ಆಗೋ ವಿಚಾರದ ಬಗ್ಗೆ ಅಣ್ಣ ಹತ್ರ ಮಾತಾಡಿದ್ಯಾ? ಏನಂದ ಅವನು? ಇಲ್ಲ, ನಾನು ಶುರು ಮಾಡೋಕ್ಕೆ ಮುಂಚೆ ಅವನೇ ಈ ವಿಷಯ ಶುರು ಮಾಡ್ದ. ಹೌದಾ? ಹಾಂ, ಆಲ್ರೆಡಿ ವಿಲ್ ಮಾಡೋದಕ್ಕೆ ರೆಡಿಯಾಗಿದ್ದಾನೆ. ಅವನ ಮೇಲೆ ಅಟ್ಯಾಕ್ ಆಯ್ತಲ್ವಾ, ಅದಕ್ಕೆ ಹೆದರಿದ್ದಾನೆ.
ತನಗೇನಾದರೂ ಆದರೆ ತನ್ನ ಹೆಂಡತಿಗೆ, ಮಗುಗೆ, ತಮ್ಮಂದಿರಿಗೆ, ತಂಗಿಯರ ಗತಿ ಏನಾಗುತ್ತೆ ಅಂತ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದಾನೆ. ಅದ್ರ ರಿಸಲ್ಟೇ ಇದು. ಓ, ಯಾವುದಕ್ಕೂ ಸೇಫ್ಟಿಗಿರಲಿ ಅಂತ ಪ್ರಿಕಾಷನ್. ಒಳ್ಳೇದಾಯ್ತು ತಾನೆ. ನಮ್ಮ ಕೆಲಸ ಈಸಿ ಆಯಿತು ನೋಡು. ಅವನು ಹೇಗೂ ಎಲ್ರಿಗೂ ಈಕ್ವಲ್ ಶೇರ್ ಮಾಡ್ತಾನೆ. ತನ್ನ ಪಾಲು ಬೇಕಾದರೂ ಬಿಟ್ಕೊಡ್ತಾನೆ. ಯಾರಿಗೂ ಅನ್ಯಾಯ ಮಾಡಲ್ಲ ಅವನು. ಗೌತಮ್ ಬಗ್ಗೆ ನನಗಷ್ಟು ನಂಬಿಕೆ ಇದೆ. ಹಾಗಾಗಿ ನನಗೆ ಈ ವಿಷಯದಲ್ಲಿ ಯಾವ ಟೆನ್ಷನೂ ಇಲ್ಲ. ನಮಗೇನು ಬೇಕೋ ಅದು ಅವನು ಕೊಡ್ತಾನೆ. ಜೈ, ಸರಿ, ಈಗ ನೀನು ಎಲ್ಲಿದೆಯಾ? ನಾನು ಸೈಟ್ ವಿಸಿಟ್, ಒಂದು ಇಂಪಾರ್ಟೆಂಟ್ ಸೈಟ್ ವಿಸಿಟ್ ಇತ್ತು, ಬಂದಿದ್ದೆ. ಸರಿ, ಮುಗಿಸ್ಕೊಂಡು ಬೇಗ ಮನೆಗೆ ಬಾ. ಬರ್ತೀನಿ ಮಾ, ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ. ಬಾಯ್. ಏನಂತೆ ಜೈ? ಬೇಬಿ, ಬೇಡ್ದೇನೆ ದೇವ್ರು ಹೊರ ಕೊಡೋದು ಅಂತಾರಲ್ಲ, ಅದು ಇದಕ್ಕೆ ಅಂತಿರೋದು. ಅಣ್ಣ ವಿಲ್ ರೆಡಿ ಮಾಡ್ತಿದ್ದಾನೆ ಬೇಬಿ, ಅಣ್ಣ ವಿಲ್ ರೆಡಿ ಮಾಡ್ತಿದ್ದಾನೆ. ಆಸ್ತಿ ಭಾಗ ಆಗತ್ತೆ. ಭಾಗ ಅಂದಮೇಲೆ ಈಕ್ವಲ್ ಆಗೇ ಆಗುತ್ತೆ. ಆ್ಯಂಡ್ ನನ್ನ ಶೇರು ನನಗೆ ಬಂದಮೇಲೆ ಬೇಬಿ ನಾನೇ ಕಿಂಗು, ನೀನೇ ಕ್ವೀನು ಬೇಬಿ, ನೀನೇ ಕ್ವೀನ್. ಇಷ್ಟಾಗಲಿ ಇವತ್ತು. ನೋಡ್ತಾ ಇರು, ಆ ಮಲ್ಲಿಗೆ ಹೇಗೆ ಗೇಟ್ ಪಾಸ್ ಕೊಟ್ಟು ನಿನಗೆ ಎಂಟ್ರಿ ಪಾಸ್ ಕೊಡ್ತೀನಿ ಅಂತ. ಇಬ್ಬರು ರಾಜ ರಾಣಿ ಥರ ದರ್ಬಾರ್ ಮಾಡೋಣ. ಲೈಫ್ ಫುಲ್ ಜಿಂಗಾಲ ಅಲ್ಲ ಬೇಬಿ. ನೋಡಿ, ನಾನು ಖುಷಿಲಿ ಮರ್ತೇ ಬಿಟ್ಟೆ. ವಿಲ್ ರೆಡಿ ಆಗೋದನ್ನ ಕಣ್ಣಾರ ನಾನೇ ನೋಡಬೇಕು. ಬೇಬಿ, ಮಾಮ್ ಕಾಲ್ ಮಾಡಿದ್ರು, ನಾನು ನೋಡ್ತೀನಿ. ಹಾಂ, ಓಕೆ, ಸಿ ಯು ಸೂನ್. ಲವ್ ಯು ಬೇಬಿ, ಬಾಯ್. ಥ್ಯಾಂಕ್ ಗಾಡ್, ಆದಷ್ಟು ಬೇಗ ಎಲ್ಲ ನಾವು ಅಂದ್ಕೊಂಡಂಗೆ ಆದರೆ ಅಷ್ಟೇ ಸಾಕು. ಹಲೋ ಮೇಡಮ್, ಗುಡ್ ಮಾರ್ನಿಂಗ್. ಹಲೋ ಮೇಡಮ್, ನಿಮ್ಮನೆ ಏನಾಯ್ತು ಮೇಡಮ್? ಯಾಕೆ ಹಿಂಗೆ ಕೂತಿದ್ದೀರಾ ಡಲ್ಲಾಗಿ? ಏನಿಲ್ಲ ಸೃಜನ್ ಅವರೇ. ಏನಿಲ್ಲ ಅಂತಿದ್ದೀರಾ, ಆದರೆ ಡಲ್ಲಾಗಿದ್ದೀರಾ. ನಿಮ್ಮ ಮಾತಕ್ಕೂ ಮುಡುಗು ಸಿಂಕೆ ಆಗ್ತಿಲ್ವಲ್ಲ ಮೇಡಮ್? ಏನಾಯ್ತಂತ ಹೇಳಿ ಮೇಡಮ್. ಮೋಡ ಕರ್ಗರೆ ತಾನೆ ಮೇಡಮ್ ಮಳೆ ಬರೋದು. ಹಂಗೆ ಏನಾಯ್ತು ಅಂತ ಹೇಳ್ಕೊಂಡ್ರೆ ಮನಸ್ಸು ಹಗರಾಗೋದು. ಏನಾಯ್ತು ಅಂತ ಹೇಳಿ ಮೇಡಮ್. ಅದು ಸೃಜನ್ ಅವರೇ, ನಿಮಗೆ ಗೊತ್ತಲ್ವಾ ಅಣ್ಣ ಆಸ್ತಿ ವಿಲ್ ಮಾಡಿಸ್ಬೇಕು ಅಂತ ಹೊರಡ್ತಿದ್ದಾನೆ ಅಂತ. ಹಾಂ, ನನಗೆ ಅಣ್ಣನೇ ಸರ್ವಸ್ವ. ಅವರೇ ನನಗೆ ಆಸ್ತಿ ಪಾಸ್ತಿ ಎಲ್ಲ. ಹಾಗಿರೋವಾಗ ನನಗೆ ಆಸ್ತಿ ಎಲ್ಲ ಯಾಕೆ ಬೇಕು ಹೇಳಿ? ಅದಕ್ಕೆ ನನ್ನ ಪಾಲಿನ ಆಸ್ತಿನೂ ಅಣ್ಣನ ಹೆಸರಲ್ಲೇ ವಿಲ್ ಮಾಡಿಸ್ಕೊಳ್ಳಿ ಅಂತ ಹೇಳೋಣ ಅಂತಿದ್ದೀನಿ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅಣ್ಣ ಅದಕ್ಕೆ ನನ್ನ ಜೊತೆಲಿದ್ರೆ ನನಗೆ ಅಷ್ಟೇ ಸಾಕು. ಅವರಿದ್ರೆ ನನಗೆ ಬೇರೆ ಇನ್ನೇನು ಬೇಡ. ಮೇಡಮ್, ನೀವೇನೇ ಹೇಳಿ ಮೇಡಮ್, ನಿಮ್ಮ ಮನಸ್ಸು ಹಾಲ್ನಂತದ್ದು ಮೇಡಮ್. ಹಣ ಅಂದರೆ ಹೆಣನೂ ಬಾಯಿ ಬಿಡುತ್ತೆ. ದುಡ್ಡೊಂದಿದ್ರೆ ಸಾಕು, ಸಂಬಂಧ ಸೆಂಟಿಮೆಂಟ್ ಎಲ್ಲ ಹಾಳಾಗೋಗ್ಲಿ ಅನ್ನೋ ಕಾಲದಲ್ಲಿ ಬದುಕ್ತಿದ್ವಿ ನಾವು. ಆದರೆ ನೀವೇನು ಮೇಡಮ್, ನೀವು 100 ಕೋಟಿ ಆಸ್ತಿನ ಎಡ್ಗೆಯಲ್ಲಿ ಸರಿಸಿ ಪಕ್ಕಕ್ಕೆ ಇಟ್ಬಿಟ್ರಲ್ಲ ಮೇಡಮ್. ನಿಜವಾಗ್ಲೂ ಇವತ್ತು ನೀವು ನನ್ನ ಕಣ್ಣಲ್ಲಿ ಸಿಕ್ಕಾಬಿಟ್ಟೆ ಗ್ರೇಟ್ ಆಗ್ಬಿಟ್ರಿ ಮೇಡಮ್. ನಿಮ್ಮನ್ನ ಹೊಗಳಕ್ಕೆ ಪದಗಳೇ ಸಿಕ್ತಿಲ್ಲ ಮೇಡಮ್. ಈ ಹೃದಯ ತುಂಬಿ ಬರೋದು ಅಂತಾರಲ್ಲ ಮೇಡಮ್, ಆ ಥರ ಆಗ್ಬಿಟ್ಟಿದೆ ಮೇಡಮ್ ನನ್ನ ಸಿಚುವೇಶನ್ನು. ಮಾತೇ ಹೊರಡ್ತಿಲ್ಲ. ನೀವು ಹೇಳಿದ ಕೇಳಿ ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಡುತ್ತೆ ಮೇಡಮ್. ನಿಜಕ್ಕೂ ನೀವು ತುಂಬ ಗ್ರೇಟು. ಪ್ರಪಂಚ ನಾವು ಅಂದ್ಕೊಂಡಷ್ಟು ಹಾಳಾಗಿಲ್ಲ, ಇನ್ನೂ ಒಳ್ಳೆತನ ಅನ್ನೋದು ಜೀವಂತವಾಗಿದೆ ಅಂತ ನಿಮ್ಮನ್ನು ನೋಡಿದ್ಮೇಲೆ ಅನಿಸ್ತಿದೆ ಮೇಡಮ್. ಯಾಕೆ ಸೃಜನ್ ಅವರೇ ತುಂಬಾನೇ ಹೊಗಳ್ತಿದ್ದೀರಾ? ಸುಮ್ಮನೆ ರೀ ಮೇಡಮ್, ಹೊಗಳೋ ವಿಷಯ ಹೊಗಳಲೇಬೇಕಲ್ಲ ಮೇಡಮ್. ಯಾರ ಬಗ್ಗೆನಾದರೂ ಒಳ್ಳೇದು ಅನ್ಸಿದ್ರೆ ಅದನ್ನ ಯೋಚನೆ ಮಾಡದೆ ಆನ್ ಸ್ಪಾಟು ಹಂಗೆ ಹೇಳ್ಬಿಡ್ಬೇಕು ಮೇಡಮ್. ಯೋಚನೆ ಮಾಡಿ ಹೇಳಬೇಕಾಗಿರೋದು ಕೆಟ್ಟದನ್ನ, ಒಳ್ಳೇದನ್ನ ಹೇಳೋಕ್ಕೆ ಫಿಲ್ಟರ್ ಆಗಬೇಕು ಮೇಡಮ್. ಅದೇನು ಅನ್ಸುತ್ತೆ ಅದನ್ನ ಹೇಳ್ಬಿಡ್ಬೇಕು ಮೇಡಮ್. ಅದಕ್ಕೆ ಹೇಳ್ಬಿಟ್ಟೆ ನೋಡಿ, ಹೊಗಳು ಅಂತದ್ದು ನಾನು ಏನು ಮಾಡ್ತಿಲ್ಲ. ತ್ಯಾಗ ಮಾಡೋದಕ್ಕೆ ನಾನೇನಾದ್ರೂ ಸ್ವಂತವಾಗಿ ಸಂಪಾದನೆ ಮಾಡಿರ್ಬೇಕಲ್ವಾ? ಎಲ್ಲ ಅಣ್ಣ ಅಪ್ಪ ಮಾಡಿರೋದು. ಅಪ್ಪ ಕೊಟ್ಟಿದ್ದ 10 ರೂಪಾಯಿನ ಅಣ್ಣ 100 ರೂಪಾಯಿ ಮಾಡಿದ್ದಾನೆ. ಅದರಿಂದ ಅಣ್ಣನ ಪರಿಶ್ರಮ ಇರೋದು. ಅದನ್ನ ನಾನು ಬಿಟ್ಕೊಡೋದ್ರಲ್ಲಿ ನನ್ನ ದೊಡ್ಡತನ ಏನೂ ಇಲ್ಲ. ಅದು ನಿಜ ಅನ್ನಿ ಮೇಡಮ್. ನಿಮ್ಮ ಥರ ಎಷ್ಟು ಜನ ಯೋಚನೆ ಮಾಡ್ತಾರೆ ಮೇಡಮ್? ಜವಾಬ್ದಾರಿ ಮಾತ್ರ ಬೇಡ, ಹಕ್ಕು ಬೇಕು ಅನ್ನೋರ ಮಧ್ಯೆ ನೀವೊಂಥರ ತುಂಬ ಡಿಫ್ರೆಂಟಾಗಿ ನಿಲ್ತೀರಾ ಮೇಡಮ್. ಅದಕ್ಕಾದ್ರೂ ನಿಮ್ಮನ್ನ ಹೊಗಳಲೇಬೇಕು. ನೋಡಿ ಸಜ್ಜನ್ ಅವ್ರೆ, ನೀವು ಇಷ್ಟೊಂದು ಹೊಗಳ್ಬಿಟ್ಟು ನನ್ನನ್ನು ದೊಡ್ಡೋಳನ್ನಾಗಿ ಮಾಡ್ತಿದ್ದೀರಾ. ನಾನು ಅಷ್ಟೊಂದು ದೊಡ್ಡೋಳಲ್ಲ. ನಿಜವಾಗ್ಲೂ ದೊಡ್ಡವರು ಅಂದರೆ ನಮ್ಮ ಅಣ್ಣ ಅತ್ತಿಗೆ. ಅವ್ರಿಗೆ ಹೋಗ್ಲಿ. ಅವ್ರ ಮುಂದೆ ನಾವು ಏನು ಮಾಡಿದ್ರು ಹೇಗಿದ್ರು ಎಲ್ಲ ಕಡಿಮೆನೆ, ಗೊತ್ತಾ? ನೋಡಿ 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 ಮೇಡಮ್, ಇದನ್ನ ಹೇಳಕ್ಕೂ ಒಂದು ಗ್ರೇಟ್ನೆಸ್ ಇರ್ಬೇಕು ಮೇಡಮ್. ಇಲ್ಲಾಂದ್ರೆ ಸುಮ್ಮನೆ ಸಜ್ಜನ್ ಅವ್ರೆ. ಸರಿ ಮೇಡಮ್, ಹೊಗಳೋ ಪ್ರೋಗ್ರಾಮು ಕ್ಯಾನ್ಸಲ್. ಸರ್, ಇದು ಪ್ರಾಪರ್ಟಿಗೆ ಸಂಬಂಧಪಟ್ಟಿರೋ ಪೇಪರ್ಸ್. ಸರಿ ಗೌತಮ್ ಅವರೇ,
ನೀವೇನು ಅನ್ಕೊಂಡಿದ್ದೀರಾ ಹಾಗೆ ಹೇಳಿ, ನಾವು ಆ ರೀತಿನೇ ವಿಲ್ ಬರಿತೀವಿ. ನೀವು ಸ್ವಇಚ್ಛೆಯಿಂದ ಮಾಡ್ತಿದ್ದೀರಿ, ಯಾರದೇ ಒತ್ತಡ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ ಸರ್, ಸ್ವಇಚ್ಛೆಯಿಂದನೇ ಮಾಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿದ್ದಾಗಲೇ, ಗಟ್ಟಿಯಾಗಿ ಇದ್ದಾಗಲೇ ಕೆಲವು ಜವಾಬ್ದಾರಿಗಳನ್ನ ದಾಟ್ಕೊಂಡ್ಬಿಡ್ಬೇಕು. ಪತ್ರಗಳು ಸರಿಯಾಗಿದ್ದರೆ ಸಂಬಂಧಗಳು ಸರಿಯಾಗಿರುತ್ತೆ. ಒಂದು ವೇಳೆ ಮನೆ ಯಜಮಾನನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಯಾರಿಗೂ ಏನು ಸಮಸ್ಯೆ ಆಗಬಾರ್ದು, ಎಲ್ಲ ಸ್ಮೂತಾಗಿ ನಡ್ಕೊಂಡು ಹೋಗಬೇಕು. ಅದಕ್ಕೆ ವಿಲ್ ಮಾಡ್ತಾ ಇದ್ದೀನಿ. ಎಲ್ಲ ಮುಂಚಿನ ಥರನೇ ಇರುತ್ತೆ, ಹಾಗೆ ನಡ್ಕೊಂಡು ಹೋಗುತ್ತೆ. ಗುಡ್, ಒಳ್ಳೆ ವಿಚಾರನೇ ಯೋಚನೆ ಮಾಡ್ತೀರಾ. ಪ್ರತಿಯೊಬ್ಬರು ಈ ರೀತಿನೇ ಯೋಚನೆ ಮಾಡಬೇಕು. ಸರಿ, ಶುರು ಮಾಡೋಣವಾ? ಅಣ್ಣ ಒಂದು ನಿಮಿಷ. ಅಯ್ಯೋ ದೇವ್ರೆ, ಇವಳದೇನಪ್ಪ ಬೇಡಿಕೆ? ಏನು ಕೇಳ್ತಾಳೋ ಏನೋ. ನನಗೆ ಈ ಆಸ್ತಿ ಎಲ್ಲ ಏನೂ ಬೇಡ, ನನ್ನ ಪಾಲಿಂದು ನೀವೇ ಇಟ್ಕೊಳ್ಳಿ ಅಣ್ಣ. ನನ್ನನ್ನು ನೋಡ್ಕೊಳ್ಳೋದಕ್ಕೆ ನೀವಿದ್ದೀರಲ್ಲ, ನನಗಷ್ಟೇ ಸಾಕು. ಯಾಕೆ ಪಾಪು ಹೀಗೆ ಹೇಳ್ತಾ ಇದೆಯಾ? ಅಣ್ಣ ದಯವಿಟ್ಟು ನನ್ನನ್ನು ಇದರಿಂದ ಆಚೆ ಇಟ್ಬಿಡಿ. ನೋಡಿ, ಜಯದೇವ್ ಅವರಿದ್ದಾರೆ, ಮಹಿಮಾ ಇದ್ದಾಳೆ, ಪಾರ್ಥ ಅವರಿದ್ದಾರೆ, ಅವ್ರಿಗೆ ಬೇಕಿದ್ರೆ ಕೊಡಿ. ಆದರೆ ನನಗೆ ಈ ಆಸ್ತಿ ಎಲ್ಲ ಬೇಡ, ನಾನು ತಗೊಳ್ಳಲ್ಲ. ಏನಮ್ಮ ಇವಳು ಹೀಗೆ ಹೇಳ್ತಾ ಇದ್ದಾಳೆ? ಗೌತಮ್, ಇವಳು ಇಷ್ಟೆಲ್ಲ ಹೇಳ್ತಿದ್ದಾಳೆ ಅಂತಂದರೆ ಅವಳ ಸೆಂಟಿಮೆಂಟ್ಗೂ ಬೆಲೆ ಕೊಡಬೇಕು ಅಂತ. ಹೌದು ಗೌತಮ್, ಅಷ್ಟು ಕೇಳ್ಕೊತಾ ಇದ್ದಾಳೆ, ಮತ್ತೆ ಯಾಕೆ ಅವಳಿಗೆ ಬೇಜಾರು ಮಾಡಬೇಕಲ್ವಾ? ಅವಳಿಗೇನೋ ಭಾವನೆಗಳಿದೆ, ಅವಳ ಆಸೆ ಪ್ರಕಾರನೇ ನಡೀಲಿ ಬಿಡು. ಹೇಗಿದ್ರು ಕೊನೆವರೆಗೂ ನಿನ್ನ ಆಶ್ರಯದಲ್ಲಿ ಇರ್ತಾಳೆ ತಾನೆ. ಸರಿ ಪಾಪು, ನೀನು ಹೇಗೆ ಹೇಳ್ತೀಯೋ ಹಾಗೆ ಆಗಲಿ. ಸರಿ ಸರ್, ಈಗ ಹೇಳಿ ಯಾರ್ಯಾರಿಗೆ ಏನೇನು ಕೊಡೋಣ ಅಂತ. ಹಾಂ, ನಾವು ಲಿಸ್ಟ್ ಮಾಡ್ಕೋತೀವಿ. ಸರಿ. ಮೊದಲನೇದಾಗಿ ಹೆಸರುಗಟ್ಟ ಫಾರ್ಮ್ ಹೌಸ್ ಇದೆಯಲ್ಲ, ಅದನ್ನು ಜಯದೇವ್ ಹೆಸರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಮುಂದೆ ನಮ್ಮ ಅಳೆಮೈನ ಜೊತೆಗೆ ಎಣ್ಣೆ ಹಾಕೋದಕ್ಕೆ ಒಳ್ಳೆ ಜಾಗ. ಎರಡನೇದು ನಮ್ಮ ಸದಾಶಿವನಗರದ ಮನೆ ಇದೆಯಲ್ಲ, ಅದನ್ನು ಪಾರ್ಥನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಮಿನಿಮಮ್ 100 ಕೋಟಿ ಬೆಲೆ ಬಾಳುತ್ತೆ. ಹಾಗೆ ನನ್ನ ತಂಗಿ ಅಶ್ವಿನಿಗೆ, ಅವಳಿಗೆ ರಾಜಸ್ಥಾನದಲ್ಲಿ ನಮ್ಮದೊಂದು ಮನೆ ಇದೆ, ಅದನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ. ನೋ ಯೋಸ್, ಒಂಟೆಗೆ ಫುಲ್ಲು ಮೇಯಿಸೋದಕ್ಕಷ್ಟೇ ಉಪಯೋಗ. ಆ್ಯಂಡ್ ಮಹಿಮಾಗೆ ದುಬೈಯಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ, ಅದನ್ನು ಅವಳ ಹೆಸರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೊಡೆದ್ಲಲ್ಲ ಬಂಪರ್ ಲಾಟ್ರಿನ, ಆದರೆ ಅವಳಿಗೆ ಬೇಡ ಆಗಿತ್ತು. ಹಾಗೆ ನನ್ನ ಹತ್ರ ಒಂದಷ್ಟು ಕ್ಯಾಶ್ ಡೆಪಾಸಿಟ್ಸ್ ಇದೆ, ಅದನ್ನು ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ ಸರ್. ಅಯ್ಯೋ, ನನಗೂ ಒಂದು ಪಾಲು ಸಿಗುತ್ತೆ. ಆ ದುಡ್ಡನ್ನು ಬ್ಯಾಂಕಲ್ಲಿಟ್ಟು ಆ ಬಡ್ಡಿಲೇ ದಿನಾ ಸ್ಕಾಚ್ ಹೊಡಿಬೋದು. ದೇವ್ರೇ ದೇವ್ರೇ. ಹಾಂ, ಹಾಗೆ ಕಂಪ್ನಿ ವಿಷಯಕ್ಕೆ ಬಂದರೆ ನನ್ನ ಪೊಸಿಷನ್ಗೆ ಪಾರ್ಥನ ತರಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಜಯದೇವ್ ಆಲ್ರೆಡಿ ಡೈರೆಕ್ಟರ್ ಆಗಿದ್ದಾನೆ. ಸೊ ಪಾರ್ಥನಿಗೆ ನನ್ನ ಜಾಗ ಬಿಟ್ಕೊಡ್ತೀನಿ. ಅವನಿಗೂ ಒಂದು ಜವಾಬ್ದಾರಿ ಕೊಟ್ಟಾಗುತ್ತೆ, ನನ್ನ ಜವಾಬ್ದಾರಿ ಕಳಿಯುತ್ತೆ. ಅಯ್ಯೋ ಪಾಪ ಕೌರವೇಂದ್ರ, ತೀವ್ರ ನಿರಾಶೆ. ಇನ್ನು ಮುಂದೆ ನನ್ನ ತಮ್ಮಂದ್ರೆ ಎಲ್ಲ ನಡ್ಸ್ಕೊಂಡು ಹೋಗ್ತಾರೆ, ನಾನು ಬರೀ ಸೂಪರ್ವಿಷನ್ ಮಾಡ್ತೀನಿ ಅಷ್ಟೇ. ಇನ್ನು ಶೇರ್ಸ್ ವಿಷಯಕ್ಕೆ ಬಂದರೆ ಮ್ಯಾಚ್ ಈಗ ಕುತೂಹಲಕಾರಿ ಘಟ್ಟಕ್ಕೆ ಬಂದು ನಿಂತಿದೆ. ಇದು ಇವತ್ತಿನ ಹಾಟ್ ಟಾಪಿಕ್, ಶೇರ್ಸ್. ನನ್ನ ಹೆಸರಲ್ಲಿರೋ 51% ಶೇರ್ಸ್, ಹಾಗೆ ನನ್ನ ಹೆಸರಲ್ಲಿ ಏನೇನು ಆಸ್ತಿ ಇದೆಯೋ ಅದನ್ನು ನನ್ನ ಮಗುಗೆ ಮತ್ತು ಭೂಮಿಕಾ ಅವರ ಹೆಸರು ಮಾಡ್ತಾ ಇದ್ದೀನಿ. ಯಾಕೆಂದರೆ ದಿವಾನ್ ಗ್ರೂಪ್ ಆಫ್ ಕಂಪನೀಸ್ ಒಂದೇ ಕಂಪನಿ ಆಗಿರಬೇಕು, ಅದು ಒಂದೇ ಹೆಸರಲ್ಲಿ ಇರಬೇಕು, ಅದು ಒಡೆದು ಚೂರು ಚೂರು ಆಗಬಾರ್ದು. ನಾನು ಇದ್ದರೂ ಇಲ್ಲದೇ ಇದ್ದರೂ ಕಂಪ್ನಿ ಈಗಿನ ಥರನೇ ಮುಂದೆನೂ ನಡ್ಕೊಂಡು ಹೋಗಬೇಕು. ನನ್ನ ತಮ್ಮಂದರು ಅದನ್ನು ಹಾಗೆ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಮನಸ್ಸಿಗೆ ಬಂತು, ಸುಮ್ಮನೆ ಹಾಗೆ ಹೇಳಿದೆ ಅಷ್ಟೇ.
ಕಂಪ್ನಿನ ಎಲ್ಲರೂ ಒಗ್ಗಟ್ಟಾಗಿ ಮುಂದಕ್ಕೆ ನಡ್ಸ್ಕೊಂಡು ಹೋಗಬೇಕು. ಇದು ನನ್ನ ಆಸೆ ಅಷ್ಟೇ ಅಲ್ಲ, ಅಮ್ಮನ ಆಸೆ ಕೂಡ ಅಲ್ವಮ್ಮ? ಹಾಂ ಗೌತಮ್, ನಾನು ಯಾವಾಗಲೂ ಅದನ್ನೇ ಬಯಸೋದು, ಎಲ್ಲರೂ ಒಂದಾಗಿರಬೇಕು ಅನ್ನೋದು. ಮತ್ತೆ ಅಮ್ಮ, ನಾನು ಈಗ ಹೇಳಿದ್ದೆಲ್ಲ ಓಕೆ ಅಲ್ವಾ? ಏನಾದರೂ ಚೇಂಜಸ್ ಆಗಬೇಕಿತ್ತಾ? ಇಲ್ಲ ಗೌತಮ್, ಎಲ್ಲ ಸರಿಯಾಗಿದೆ. ನೀನೇನೇ ಮಾಡಿದ್ರು ಎಲ್ಲ ಸರಿಯಾಗಿ ಮಾಡ್ತೀಯ. ಸರಿಮ್ಮ, ಹಾಗಿದ್ರೆ ಇದನ್ನೇ ಫೈನಲ್ ಮಾಡೋಣ. ನಿಮ್ಮ ಅಮ್ಮನಿಗೂ ನಿಮ್ಮ ಪಿಂಕಿ ಅಮ್ಮಮ್ಮನಿಗೂ ಒಳ್ಳೆ ಜೋಡಿ. ಅವ್ರು ಹೇಳಿದ್ದು ಇವಳು ಕೇಳಲ್ಲ, ಇವಳು ಹೇಳಿದ್ದು ಅವ್ರು ಕೇಳಲ್ಲ. ಜುಗಲ್ ಬಂದೆ ಸಾಕಾಗಿರುತ್ತೆ. ಏನೇ ಹೇಳಿ, ಪಿಂಕಿ ಅಮ್ಮಮ್ಮನ ಮುಂದೆ ನಮ್ಮ ಅಮ್ಮಂದು ಏನು ನಡೆಯಲ್ಲ. ಅಮ್ಮ ಯಾರಿಗಾದ್ರೂ ಹೆದರ್ತಾರೆ ಅಂದರೆ ಅದು ಪಿಂಕಿ ಅಮ್ಮಮ್ಮಂಗೆ ಮಾತ್ರ. ಏಟ್ ಬಿದ್ದಿದ್ರು ಅವ್ರ ಫೋರ್ಸ್ ಮಾತ್ರ ಕಮ್ಮಿ ಆಗಿರಲ್ಲ. ಎಷ್ಟೇ ಆದರೂ ಪಿಂಕಿ ಅಮ್ಮಮ್ಮ ನಿಮ್ಮ ಅಮ್ಮನಿಗೆ ಅಮ್ಮ ಅಲ್ವಾ, ವೋಲ್ಟೇಜು ಜಾಸ್ತಿನೇ ಇರುತ್ತೆ. ಹಲೋ, ನಮಸ್ಕಾರ ಮಿಸ್ಟ್ರೆ, ಹೇಗಿದ್ದೀರಾ? ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಇದೇನು ಮಿಸ್ಟ್ರೆ, ಇಷ್ಟೊಂದು ಬೇಗ ಮರ್ತ್ಬಿಟ್ರ ಅಥವಾ ಮರ್ತಿರೋ ಥರ ನಾಟಕ ಮಾಡ್ತಾ ಇದ್ದೀರಾ? ನಾನು ರಾಜೇಂದ್ರ ಭೂಪತಿ. ಎಲ್ಲಿ ನಿಮ್ಮ ಮಗ? ಕಾಣಿಸ್ತಾರೇ ಇಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ನಿಮ್ಮ ಪಾಠ ಪ್ರವಚನ ಬೋಧನೆ ಎಲ್ಲ ಜೋರಾಗೇ ನಡೀತಿದೆ ಅನ್ನಿ, ಅದಕ್ಕೆ ನನಗೆ ಫೋನಿಗೆ ಸಿಗ್ತಾ ಇಲ್ಲ. ಅವನ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕು, ತುಂಬ ಅರ್ಜೆಂಟು. ಸ್ವಲ್ಪ ಫೋನ್ ಕೊಡಿ. ಯಾಕೆ ಅಂತ ಕೇಳ್ಬೋದಾ? ಯಾಕೆಂದರೆ ನಿಮ್ಮ ಮಗನ್ನ ನೆಚ್ಚಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀನಿ ಮೇಷ್ಟ್ರೇ. ಸ್ವಲ್ಪ ಲೆಕ್ಕಾಚಾರ ಮಾತಾಡೋದಿತ್ತು. ಅವನು ಅಲ್ಲೇ ಇದ್ದಾನೆ ಅಂತ ನನಗೆ ಗೊತ್ತು. ಸ್ವಲ್ಪ ಫೋನ್ ಕೊಡಿ. ಕೊಟ್ಟೆ, ಒಂದು ನಿಮಿಷ. ಹಾಂ ಹೇಳಿ. ಏನಪ್ಪ ದೊಡ್ಡ ಮನುಷ್ಯ, ನೀನು ಬೆಳೆಯೋವರೆಗೂ ನಾನು ಬೇಕಾಗಿತ್ತು. ನಾನು ಜೈಲಿಗೆ ಹೋಗಿ ಬಂದಮೇಲೆ ಡಾಕ್ ಆಗ್ಬಿಟ್ನಾ? ಸರಿ, ಮನೆ ಹತ್ರ ಬಂದು ಹೋಗು, ಲೆಕ್ಕಾಚಾರ ಸೆಟ್ಲ್ ಮಾಡಬೇಕು. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಬರ್ತೀಯ ತಾನೆ? ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಕಾಯ್ತಿರ್ತೀನಿ. ಏನಂತೆ ಅವರದು? ಎಲ್ಲ ಇನ್ವೆಸ್ಟ್ಮೆಂಟ್ನು ಕ್ಲಿಯರ್ ಮಾಡೋದಕ್ಕೆ ಹೇಳ್ತಿದ್ದಾನೆ. ಏನು ಅಮೌಂಟ್ ಇದೆಯೋ ಎಲ್ಲ ಅವ್ನ ಮುಖದ ಮೇಲೆ ಬಿಸಾಕಿ ಎಲ್ಲ ಲೆಕ್ಕಾಚಾರನೂ ಚುಕ್ತ ಮಾಡ್ತೀನಿ. ಅಂಥವ್ರು ಸಾಹಸನೇ ಬೇಡ. ಸದ್ಯ ಅವನಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು. ಹಾಂ ಜೀವ, ಫಸ್ಟು ಎಲ್ಲ ಕ್ಲಿಯರ್ ಮಾಡಿಬಿಡು. ಪೀಡೆ ತೊಲಗ್ತು ಅಂತ ಆರಾಮಾಗಿರ್ಬೋದು. ಅದರಿಂದ ಬಿಸ್ನೆಸ್ಗೇನು ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಹಾಗೆಲ್ಲ ಏನೂ ಆಗಲ್ಲ. ಯಾವುದಕ್ಕೂ ಒಂದು ಸಲ ಮೀಟ್ ಮಾಡಿ ಎಲ್ಲ ಲೆಕ್ಕಾಚಾರನೂ ಚುಕ್ತ ಮಾಡ್ತೀನಿ. ಇನ್ನೊಂದು ಸಲ ಇಂಥವ್ರನ್ನೆಲ್ಲ ನನ್ನ ಸರ್ಕಲಿಗೆ ಬಿಟ್ಕೊಳ್ಳೋದೇ ಇಲ್ಲ. ಇಂಥವ್ರಿಂದ ದೂರನೇ ಇರ್ತೀನಿ. ಕೊನೆಗೂ ನಿಂಗೆ ಇದು ಅರ್ಥ ಆಯ್ತಲ್ಲ, ಅಷ್ಟು ಸಾಕು ನನಗೆ. ಹೋಗಿ ಅವನ ಜೊತೆ ಮಾತಾಡು, ಬರೀ ಮಾತಾಡು. ಮಾತಿಗೆ ಬೆಳೆಸೋಕೆ ಹೋಗ್ಬೇಡ. ನಾಜೂಕಾಗಿ ಜಾರ್ಕೋ. ಅವನೊಂಥರ ಕೆಸರು ಮೇಲೆ ಕಲ್ಲು ಹಾಕಿ ನಮ್ಮ ಮೈ ಮೇಲೆ ಕೆಸರು ಬೀಳೋ ಹಾಗೆ ಮಾಡ್ಕೋಬಾರ್ದು. ಯಾವುದನ್ನು ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಹುಷಾರಾಗಿ ಹ್ಯಾಂಡಲ್ ಮಾಡು. ಸರಿಯಪ್ಪ. ಆಯ್ತು. ಏನಪ್ಪ ದೊಡ್ಡ ಮನುಷ್ಯ ಆಗ್ಬಿಟ್ಟೆ? ದೊಡ್ಡ ಮನುಷ್ಯ. ನನ್ನ ನೆನಪೇ ಆಗಲಿಲ್ವ ನಿನಗೆ? ದೊಡ್ಡದಾಗಿ ನನ್ನನ್ನು ನೀನು ಗಾಡ್ ಫಾದರ್ ಅಂತ ಹೇಳ್ತಾ ಇದ್ದೆ. ಜೈಲಲ್ಲಿದ್ದಾಗ ಒಂದು ದಿವಸನಾದ್ರೂ ನೋಡೋಕೆ ಬರಲಿವಲ್ಲ ನೀನು? ಬರ್ತೀಯಾ ಅಂತ ಕಾಯ್ತಲೇ ಇದ್ದೆ. ಕಾದಿದ್ದೆ ಬಂತು, ಬರಲೇ ಇಲ್ಲ. ಏನೋ ಬ್ಯುಸಿ ಇರ್ಬೋದು, ಸ್ವಲ್ಪ ದಿವಸ ಬಿಟ್ಟು ಬಂದು ನೋಡ್ತೀಯಾ ಅಂದರೆ
ನಾನೇ ಫೋನ್ ಮಾಡಿ ಕರೆಸ್ಕೋಬೇಕಾಯ್ತು. ನೋಡು ಕಾಲ ಹೇಗೆ ಕೆಟ್ಟೋಯ್ತು ಅಂತ. ಅದಕ್ಕೆ ಕಲಿಗಾಲ ಅನ್ನೋದು. ಈ ಉಪಕಾರ ಸ್ಮರಣೆ ಅನ್ನೋದು ಎಳ್ಳಷ್ಟು ಯಾರಿಗೂ ಇಲ್ಲ. ಕೆಲಸ ಆಗೋವರೆಗೂ ನಾವೇ ದೇವರು, ನಾವೇ ಎಲ್ಲ. ಕೆಲಸ ಮುಗಿದ ಮೇಲೆ ಯಾರೂ ಇಲ್ಲ. ಸುಖದಲ್ಲಿ ಎಲ್ಲರೂ ಪಾರ್ಟ್ನರ್ಸ್ಗಳೇ, ದುಃಖದಲ್ಲಿ ಒಬ್ಬನೂ ಇಲ್ಲ. ಸ್ವಲ್ಪ ದಿವಸಗಳ ಕೆಳಗಡೆ ಗಳಸ್ಯ ಕಂಠಸ್ಯ, ಇಬ್ರು ಗುರು ಶಿಷ್ಯರ ಥರ ಇದ್ವಿ. ಈಗ ಮರ್ತೇ ಬಿಟ್ಟಿದ್ದೀನ ಅಂತ. ಅಲ್ಲಪ್ಪ, ಇಷ್ಟು ಬೇಗ ಮರ್ತೋಗಂಥ ವ್ಯಕ್ತಿನ ನಾನು ನಿನಗೆ ಮಾಡಿರೋ ಸಹಾಯಕ್ಕೆ ಸಿಕ್ಕ ಪ್ರತಿಫಲ ಇದು. ಇಷ್ಟೇ ನಾನಯ್ಯ ಸಂಬಂಧಕ್ಕೆ ಬೆಲೆ. ಸಾಕು ನಿಲ್ಸಿ. ಸಂಬಂಧದ ಬೆಲೆ ಅಂತೆ. ನಿಮ್ಮ ಬಾಯಿಂದ ಈ ಮಾತು ಕೇಳೋದಕ್ಕೆ ಕಾಮಿಡಿ ಅನ್ನಿಸ್ತಿದೆ. ಭೂತದ ಬಾಯಿನಲ್ಲಿ ಭಗವದ್ಗೀತೆ ಕೇಳೋ ಥರ. ನಿಮಗೆ ಯಾವ ಸೆಂಟಿಮೆಂಟು ಸಂಬಂಧ? ನಿಮಗೆ ಗೊತ್ತಿರೋದು ದ್ವೇಷ, ಲಾಭ, ಸ್ವಾರ್ಥ ಮಾತ್ರ. ಇಷ್ಟು ದಿನ ದಡ್ಡ ಆಗಿದ್ದೆ. ನೀವು ಹೇಳಿದ್ನೆಲ್ಲ ನಂಬ್ತಿದ್ದೆ, ನಿಜ ಅನ್ಕೊಂಡಿದ್ದೆ. ಗಾಡ್ ಫಾದರ್ ಥರ ನೋಡ್ತಿದ್ದೆ. ಆದ್ರೀಗ ನೀವೇನು ಅಂತ ಚೆನ್ನಾಗಿ ಅರ್ಥ ಆಗ್ತಿದೆ. ಏನು ಅರ್ಥ ಆಗ್ತಿದೆ? ನೀವೇನು, ನಿಮ್ಮ ಉದ್ದೇಶ ಏನು ಅನ್ನೋದು. ನೀವು ನನ್ನನ್ನು ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ದ್ವೇಷಕ್ಕೋಸ್ಕರ ಉಪಯೋಗಿಸ್ಕೊಂಡಿದ್ದೀರಾ. ನಾನು ಉದ್ಧಾರ ಆಗೋದು ನಿಮಗೆ ಬೇಕಾಗಿಲ್ಲ. ನಾನು ಹಾಳಾದ್ರೇ ನಿಮಗೆ ಖುಷಿ ಅಲ್ವಾ? ನಾನು ಹಿತೈಷಿ ಅನ್ಕೊಂಡಿದ್ದೆ, ಆದರೆ ಹಿತಶತ್ರು ನೀವು. ನನ್ನನ್ನು ಗುಂಡಿಗೆ ತಳ್ಳಿ ಮಜಾ ನೋಡ್ತಿದ್ದೀರಾ. ಏನು ಹೇಳ್ತಾ ಇದೆಯಾ ಜೀವ? ನಿಮ್ಮನ್ನ ನಂಬಲ್ಲ ಅಂತ ಹೇಳ್ತಿದ್ದೀನಿ. ವಿಷದ ಹಾವು ಅಂತ ಗೊತ್ತಾದ ಮೇಲೂ ಪಕ್ಕದಲ್ಲಿ ಇಟ್ಕೊಳ್ಳೋದಕ್ಕೆ ನಾನೇನು ದಡ್ಡ ಅಲ್ಲ. ಏನಂದೆ? ನೀವು ವಿಷದ ಹಾವು ಒಂದೇ. ಮತ್ತೆ ರಿಪೀಟ್ ಮಾಡ್ತೀನಿ, ನೀವು ವಿಷದ ಹಾವು. ನಿಮ್ಮ ಮನಸ್ಸು ತುಂಬ ವಿಷನೇ ತುಂಬಿದೆ.